ಕಾರ್ಯಕ್ರಮದ ಹೆಸರೇ ಒಂಥರ ಟಂಗ್ ಟ್ವಿಸ್ಟರ್ ತರ ಅಷ್ಟೇ ಕಾಂಪ್ಲಿಕೇಟೆಡ್ ಇದೆ ಇದರ ಲೆಕ್ಕಾಚಾರ. ಮೂರು ಪಕ್ಷಗಳ ಕಣ್ಣು ಆ ಕ್ಷೇತ್ರಗಳ ಮೇಲಿದೆ. ಯಾವುದು ಆ ಕ್ಷೇತ್ರಗಳು ಅನ್ನೋದು ಯಾಕೆ ಅಂತ ಹೇಳ್ತಾ ಇದೀವಿ ಅಂದ್ರೆ ಯಾವ ರೀತಿಯಾಗಿ ಸ್ವಿಂಗ್ ಆಗುತ್ತೆ ಅಂತ. ಬಿಕಾಸ್ ಸ್ವಿಂಗ್ ಆಗದಲ್ಲೇ ಏನಾದ್ರೂ ಇದ್ದಿದ್ರೆ ಯಾವ್ಯಾವ ಪಕ್ಷದವರು ಇದ್ರು, ಯಾವ್ಯಾವ ಸೀಟ್ಗಳಲ್ಲಿ ಯಾವ ಶಾಸಕರು ಆಯ್ಕೆ ಆಗಿದ್ರು ಅವರೇ ಇರ್ತಾ ಇದ್ರು. ಇಲ್ಲಿ ಸ್ವಿಂಗ್ ಹಾಗೆ ಆಗುತ್ತೆ. ಪ್ರತಿ ಚುನಾವಣೆಯ ರೀತಿಯಲ್ಲೂ ಕೂಡ ಈ ಬಾರಿನೂ ಕೂಡ ಸ್ವಿಂಗ್ ಆಗ್ತಾ ಇರುವಂತದ್ದು. ಆದ್ರೆ ಬೇರೆ ಬೇರೆ ರೀಸನ್ಸ್ ಗಳಿದಾವೆ, ಬೇರೆ ಬೇರೆ ರೀತಿಯಾದಂತ ಕಾರಣಗಳಿರುವಂತದ್ದು. ಸ್ಮಿತಾ, ನಿಜ ಪೃಥ್ವಿ. ಇನ್ಫ್ಯಾಕ್ಟ್ ನೀವೇ ಹೇಳ್ದಂಗೆ ಪ್ರೋಮೋ ಲೈನ್ಸ್ ಅಲ್ಲಿ ಸಿದ್ಧ ಸೂತ್ರಗಳು ಅಂತ ಹೇಳಿ ಅಪ್ಲೈ ಆಗದೆ ಇರೋ ಕ್ಷೇತ್ರಗಳಿದು. ಅಂದ್ರೆ ಇದಮಿತ್ತಮ್ ಅಂತ ಹೇಳಿ ಇಲ್ಲಿನ ಫಲಿತಾಂಶವನ್ನ ಯಾರು ಕೂಡ ಅಂದಾಜು ಮಾಡ್ಲಿಕ್ಕೆ ಒಂದರ್ಥದಲ್ಲಿ ಕಷ್ಟ ಸಾಧ್ಯ. ಯಾಕಂತಂದ್ರೆ ಕಳೆದ ಬಾರಿಯ ಚುನಾವಣೆಯ ಹಿಸ್ಟ್ರಿಯನ್ನ ಇಟ್ಕೊಂಡು ಮಾತನಾಡೋದಾದ್ರೆ ಗೆಲುವಿನ ಅಂತರ ಪೃಥ್ವಿ ಲೆಸ್ ದೆನ್ 1000 ಇರೋ ಕ್ಷೇತ್ರಗಳೇ 5 ಇದೆ. ಈಗ ನಾವು 224 ಕ್ಷೇತ್ರದಲ್ಲಿ 224 ಕೂಡ ಸ್ವಿಂಗ್ ಆಗುತ್ತಾ? ಇಲ್ಲ. 100 ಕ್ಷೇತ್ರದಲ್ಲಿ ಇವರೇ ಆಯ್ಕೆ ಆಗ್ತಾರೆ ಅಂತ ಜನರಿಗೂ ಕೂಡ ಗೊತ್ತಿದೆ. ಬಿಕಾಸ್ 6 ಬಾರಿ 7 ಬಾರಿ ಗೆದ್ದಿರುವಂತವ್ರು ಸಾಕಷ್ಟು ಜನ ಇದ್ದಾರೆ. ಬಟ್ ಇಲ್ಲಿ 100 ಕ್ಷೇತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅದೇ ಮ್ಯಾಜಿಕ್ ನಂಬರ್ಗೆ ತುಂಬಾ ನಿರ್ಣಾಯಕ ಆಗುವಂತದ್ದು. ಆ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಯಾವ ಪಾರ್ಟಿಯವ್ರು ಗೆಲ್ತಾರೆ, ಯಾವ ಪಾರ್ಟಿಯವ್ರು ಗೆದ್ದಂತ ಸಂದರ್ಭದಲ್ಲಿ ಯಾವ ಪಾರ್ಟಿಗೆ ಬಹುಮತ ಬರುತ್ತೆ ಅಥವಾ ಅತಂತ್ರ ಬರುತ್ತೆ, ಈ ಕ್ಷೇತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೋಸ್ಕರನೇ 74 ಕ್ಷೇತ್ರ ಅನ್ನೋದನ್ನ ಮ್ಯಾಜಿಕ್ ನಂಬರ್ ಅಂತ ಕರೆದಿದ್ದೀವಿ. ಆ 3 ಕ್ಷೇತ್ರಗಳ ಕಣ್ಣು, ಆ ಪಕ್ಷಗಳ ಕಣ್ಣಿರೋದು ಆ ಕ್ಷೇತ್ರಗಳ ಮೇಲೇನೆ. ಆ ಕ್ಷೇತ್ರಗಳಲ್ಲಿ ಗೆಲುವಿನ ಲೆಕ್ಕವೇ ಬೇರೆ ಇದೆ. ಆ ಕ್ಷೇತ್ರಗಳು ಯಾವ್ದು, ಎಷ್ಟು ಕ್ಷೇತ್ರ ಅನ್ನುವಂತ ಸಹಜವಾಗಿ ಕುತೂಹಲಕ್ಕೆ ಕಾರಣ ಆಗುತ್ತೆ. ನಾವು ಹೇಳ್ತಾ ಇದ್ವಿ 74 ಕ್ಷೇತ್ರ ಅಂತ. ಅದು 2023 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರ ಬೇಕಾದ್ರೂ ಆಗ್ಬೋದು. 74 ಒಳಗಡೆನಾದ್ರೂ ಆಗ್ಬೋದು ಅಥವಾ 100ಕ್ಕಿಂತ ಹೆಚ್ಚು ಕ್ಷೇತ್ರ ಬೇಕಾದ್ರೂ ಆಗ್ಬೋದು. ನ್ಯೂಸ್ 18ನಲ್ಲಿ ರೋಚಕ ಕ್ಷೇತ್ರಗಳ ಕದನ ಕುತೂಹಲದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಆ ಕ್ಷೇತ್ರಗಳ ಗೆಲುವಿಗಾಗಿ ಪಕ್ಷಗಳು ಹೆಂಡಿರುವ ಸೂತ್ರ ಏನು ಅನ್ನೋದ್ರ ಲೆಕ್ಕಾಚಾರ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ನ್ಯೂಸ್ 18ನಲ್ಲಿ ಸ್ವಿಂಗ್ ಸೀಟ್ ಲೆಕ್ಕಾಚಾರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಬಿಕಾಸ್ ಒಂದೊಂದು ಪಕ್ಷಗಳ ಲೆಕ್ಕಾಚಾರನೂ ಕೂಡ ಬೇರೆ ಬೇರೆ ರೀತಿಯಾಗಿರುತ್ತೆ. ರಾಜಕಾರಣಿಗಳು, ರಾಜಕೀಯ ನಾಯಕರು ರಾಜಕಾರಣದಲ್ಲಿ ತುಂಬಾ 50 ವರ್ಷ ಅಂದ್ರೆ 5 ದಶಕ 4 ದಶಕ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇರುವಂತವ್ರಿಗೆ ಗೊತ್ತಿದೆ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿಯಾದಂತ ಒಂದು ಚದುರಂಗ ಆಡಬೇಕು ಅಂತ, ಚುನಾವಣಾ ಚದುರಂಗವನ್ನ ಆ ರೀತಿಯಾಗಿ ಲೆಕ್ಕಾಚಾರವನ್ನ ಹಾಕೊಂಡಿರ್ತಾರೆ. ಅದರಲ್ಲೂ ಈ 74 ಕ್ಷೇತ್ರಗಳು ಅದಕ್ಕೊಂದು ಸ್ವಲ್ಪ ಇನ್ ಡೀಟೇಲ್ ಆಗಿ. ಇನ್ಫ್ಯಾಕ್ಟ್ ಇದು 74 ಅಂದ್ರೆ ನಾವು ಕಳೆದ ಚುನಾವಣೆಯ ರಿಸಲ್ಟ್ ನ ರೆಫರೆನ್ಸ್ ತಗೊಂಡಿದ್ವಿ, ಹಾಗಾಗಿ 74. ಇನ್ಫ್ಯಾಕ್ಟ್ ಈ ಬಾರಿ 80ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಈ ಸ್ವಿಂಗ್ ಮತದಾನ ನಡೀಬಹುದು. ಸ್ವಿಂಗ್ ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದಮ್ಮೆತ್ತಮ್ ಹೀಗೆ ಫಲಿತಾಂಶ ಬರಬಹುದು ಅಂತ ಹೇಳಿ ಅಂದಾಜು ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಎಲ್ಲಾ ಪಕ್ಷಗಳಿಗೂ ಕೂಡ. ಯಾಕಂತಂದ್ರೆ ಗೆಲುವಿನ ಅಂತರ ಬಹಳಷ್ಟು ಕಡಿಮೆ ಇರುತ್ತೆ ಇಲ್ಲಿ. ಇನ್ಫ್ಯಾಕ್ಟ್ 10,000 ಅನ್ನೋ ದೊಡ್ಡ ಲೆಕ್ಕ ಆಗೋಯ್ತು. 1,000ಕ್ಕಿಂತ ಕಡಿಮೆ ಅಂತರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಅಭ್ಯರ್ಥಿಗಳು ಗೆದ್ದಿರುವ ಕ್ಷೇತ್ರಗಳು. ಸ್ಮಿತಾ, ನಾವು ನೋಡೋದಾದ್ರೆ ಇಡೀ ರಾಜ್ಯದಾದ್ಯಂತ ಒಂದೇ ವೇವ್ ನಿಂದ ಸ್ವಿಂಗ್ ಆಗ್ಬಿಡುತ್ತಾ? ಇಲ್ಲ. ಒಂದೇ ಒಂದು ಕಾರಣಕ್ಕೋಸ್ಕರ ಸ್ವಿಂಗ್ ಆಗ್ಬಿಡುತ್ತಾ? ಇಲ್ಲ. ಬಿಕಾಸ್ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿಯಾದಂತ ಪ್ರಮುಖವಾದಂತ ಕಾರಣಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ಫ್ಯಾಕ್ಟ್ ಈ ಬಾರಿ ಒಂದು ನರೇಟಿವ್ ಅನ್ನೋದೇ ಇಲ್ಲ, ಹಾಗಾಗಿ ಬಹುಮತ ಬರೋ ಚಾನ್ಸಸ್ ಕಡಿಮೆ ಅನ್ನೋದೇ ಅಂದಾಜು ನಡೀತಾ ಇದೆ. ಲೆಕ್ಕಾಚಾರ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಒಂದು ಲೆಕ್ಕಾಚಾರ ಇದೆ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಭಾಗದಲ್ಲಿ, ಮತ್ತೆ ಈ ಬೆಂಗಳೂರಿನಲ್ಲಿ ಎಲ್ಲ ಕಡೆನೂ ಕೂಡ ಒಂದೊಂದು ರೀತಿಯಾದಂತ ಒಂದು ಅಲ್ಲಿರುವಂತ ಪ್ರಮುಖಾಂಶಗಳು ಲೆಕ್ಕಾಚಾರಕ್ಕೆ ಬರುತ್ತೆ. ಹಾಗಾದ್ರೆ ಮೊದಲ ಸೂತ್ರ ಏನು, ಈ ಸ್ವಿಂಗ್ ಸೀಟ್ಗಳಲ್ಲಿ ಗಮನಿಸ್ಬಿಡೋಣ. ಈ ಸ್ವಿಂಗ್ ಸೀಟ್ಗಳ ಸೂತ್ರದಲ್ಲಿ ನಾವು ಗಮನಿಸ್ತಾ ಇರೋದು ಮೊದಲ ಸೂತ್ರ ಕಡಿಮೆ ಅಂತರದ ಗೆಲುವಿನ ಕ್ಷೇತ್ರಗಳು. ನಾವಾಗ್ಲೇ ಹೇಳ್ತಾ ಇದ್ದ ಹಾಗೆ ಕಳೆದ ಬಾರಿಯ ಚುನಾವಣೆಯ ರೆಫರೆನ್ಸ್ ನಲ್ಲಿ 74 ಸೀಟ್ಗಳು ಅತ್ಯಂತ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು ಆ ಅಭ್ಯರ್ಥಿಗಳು. ಪೃಥ್ವಿ, ಕಡಿಮೆ ಅಂತರದಿಂದ ಗೆದ್ದ ಕ್ಷೇತ್ರಗಳು ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಅಲ್ಲಿ ಟಫ್ ಫೈಟ್ ಇದ್ದೇ ಇರುತ್ತೆ. ಅದೇ ಅಭ್ಯರ್ಥಿ ಮತ್ತೆ ಕಣಕ್ಕೆ ಇಳಿದಿರ್ತಾರೆ. ಸೊ ಹೀಗಾಗಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡಿಮೆ ಅಂತರದಲ್ಲಿ ಗೆದ್ದಿರುವಂತ ಕ್ಷೇತ್ರದಲ್ಲಿ ಮತ್ತೊಂದೇನಾಗುತ್ತೆ ಅಂದ್ರೆ ಸ್ಮಿತಾ, ಅಲ್ಲಿ ಭಾವನಾತ್ಮಕವಾಗಿ ಅನುಕಂಪದ ಅಲೆ ಕೂಡ ಇರುತ್ತೆ. ಪಾಪ ಯಪ್ಪ ಕಡಿಮೆ ಅಂತರದಲ್ಲಿ ಸೋತ್ ಬಿಟ್ಟಿದ್ರಪ್ಪ, ಈ ಬಾರಿ ಒಂದ್ಸಲಿ ಗೆಲ್ಸ್ಬಿಡೋಣ ಅನ್ನುವಂತ ಕ್ಯಾಲ್ಕುಲೇಷನ್ ಕೂಡ ಇರುತ್ತೆ ಮತದಾರರಲ್ಲಿ. ಸೊ ಹೀಗಾಗಿನೇ ಅದು ತುಂಬಾ ಇಂಪಾರ್ಟೆಂಟ್ ಆಗೋದು. ಹಾಗೆ 224 ಪೈಕಿ ಕಳೆದ ಬಾರಿ 74 ಕ್ಷೇತ್ರಗಳಲ್ಲಿ ಈ ರೀತಿ ಅತ್ಯಂತ ಕಡಿಮೆ ಅಂತರದ ಗೆಲುವು ಸಿಕ್ಕಿತ್ತು. ಅಂದ್ರೆ
ಫೈಟ್ ಅಂತ ಆಗಿದ್ದು 150 ಕ್ಷೇತ್ರಗಳಲ್ಲಿ 74ರಲ್ಲಿ ತೀರಾ ಹಣಾಹಣಿ ಜಿದ್ದಾಜಿದ್ದಿನ ಪೈಪೋಟಿ ಅನ್ನೋ ರೀತಿಯಲ್ಲಿ 74 ಕ್ಷೇತ್ರಗಳಲ್ಲಿ ಅತ್ಯಂತ ಕಡಿಮೆ. ಪೃಥ್ವಿ, ಇನ್ಫ್ಯಾಕ್ಟ್ ಈ ಮ್ಯಾಜಿಕ್ ನಂಬರ್ ಅನ್ನ ತಲುಪಿ ಬಹುಮತದ ಸರ್ಕಾರ ರಚನೆ ಮಾಡ್ಲಿಕ್ಕೆ ಕಷ್ಟ ಅನ್ನೋ ಒಂದು ಅಂದಾಜೇನು ಈಗ ಹೊರಬೀಳ್ತಾ ಇದೆ. ಈ 74 ಕ್ಷೇತ್ರಗಳು ಬಹಳ ನಿರ್ಣಯ ಆಗತ್ತೆ. ಯಾಕೆಂದ್ರೆ ಒಂದು ಪಕ್ಷ ಬಹುಮತದ ಹತ್ರಕ್ಕೆ ಹೋಗ್ಬೇಕು ಅಂದ್ರೆ ಈ 74ರಲ್ಲಿ ಯಾವ ಪಕ್ಷ ಹೆಚ್ಚೆಚ್ಚು ಸ್ಥಾನಗಳನ್ನ ಗೆಲ್ಲಿಕ್ಕೆ ಸಾಧ್ಯ ಆಗತ್ತೆ. ಕಳೆದ ಬಾರಿಯ ಚುನಾವಣೆಯನ್ನ ಗಮನದಲ್ಲಿಟ್ಕೊಂಡು ಗೆಲುವಿನ ಅಂತರವನ್ನ ಹೆಚ್ಚಿಸಿಕೊಂಡು ಹೆಚ್ಚು ಕ್ಷೇತ್ರಗಳನ್ನ ಗೆದ್ರೆ ಆ ಪಕ್ಷ ಈ ಬಹುಮತದ ತನಕ ತಲುಪೋ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ಸ್ವಿಂಗ್ ಸೀಟ್ಗಳು ಬಹಳ ಇಂಪಾರ್ಟೆಂಟ್. ಈ ಚುನಾವಣೆಯಲ್ಲಿ 99ರ ಎಲೆಕ್ಷನ್ ನಂತರ 2004ರಿಂದ ನೋಡಿದ್ರೆ ಅತಂತ್ರ ಸ್ಥಿತಿನೇ ನಿರ್ಮಾಣ ಆಗ್ತಾ ಬರ್ತಾ ಇದೆ. ಈ ಯಾವಾಗ್ಲೂ ಕೂಡ 10,000 ಒಳಗಡೆ 5,000 ಒಳಗಡೆ 1,000 ಒಳಗಡೆ ಇರುವಂತ ಕ್ಷೇತ್ರಗಳೇ ಅತಂತ್ರ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು. ಒಂದು ಬಹುಮತ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ಈ 74 ಅಂತೀವಲ್ಲ ತುಂಬಾ ಹೊಡೆತವನ್ನ ಕೊಡುತ್ತೆ. 2004ರಲ್ಲೂ ಕೂಡ ಅತಂತ್ರ ಸ್ಥಿತಿ ಇತ್ತು, 2008ರಲ್ಲೂ ಕೂಡ ಅತಂತ್ರ ಇತ್ತು. ದೊಡ್ಡ ಪಕ್ಷವಾಗಿ ಬಿಜೆಪಿ ಬಂದಿದ್ರು ಕೂಡ ಅದು ಅತಂತ್ರ ಪರಿಸ್ಥಿತಿನೇ. 113 ಬಂದ್ರೇನೆ ಅದು ಮ್ಯಾಜಿಕ್ ನಂಬರ್ ಅನ್ನ ತಲುಪದಂತೆ. 2013ರಲ್ಲಿ ಪಾರ್ಟಿ ಡಿವೈಡ್ ಆದಂತ ಹಿನ್ನೆಲೆಯಲ್ಲಿ ಅಂದ್ರೆ ಬಿಜೆಪಿ ಹೊಡೆದು ಓಡಾದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಈಸಿಯಾಗಿ ಬಂದಿದ್ದು. 2018ರಲ್ಲಿ ಏನಾಯ್ತು, ಅದೇ ಪರಿಸ್ಥಿತಿ, ಅತಂತ್ರ ಪರಿಸ್ಥಿತಿ. ಸೊ ಹೀಗಾಗಿನೇ 74 2018ರಲ್ಲಿ, ಅದು 2023ರ ಎಲೆಕ್ಷನ್ ಅಲ್ಲಿ ಎಷ್ಟು ಬೇಕಾದ್ರೂ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆ ಆದ್ರೂ ಆಗ್ಬೋದು, ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಪರಿಸ್ಥಿತಿ. ಯಾಕಂದ್ರೆ ಎಲ್ಲಾ ಪಕ್ಷಗಳು ಕೂಡ ತಮ್ಮದೇ ಆದ ತಂತ್ರಗಾರಿಕೆಯನ್ನ ಈ ಬಾರಿ ಚುನಾವಣೆಯಲ್ಲಿ ಇನ್ಫ್ಯಾಕ್ಟ್ ಬೇರೆ ಎಲ್ಲಾ ಚುನಾವಣೆಗಳಿಗಿಂತ ಹೆಚ್ಚು ಎಕ್ಸ್ಟೆನ್ಸಿವ್ ಆಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ರಾಷ್ಟ್ರೀಯ ಮಟ್ಟದಿಂದ ಹಿಡಿದು ಸ್ಥಳೀಯ ನಾಯಕರನ್ನ ಕೂಡ ಈ ಚುನಾವಣಾ ಪ್ರಚಾರದ ಅಖಾಡದಲ್ಲಿ ಪೂರ್ಣ ಬಳಕೆಯನ್ನ ಮಾಡಿಕೊಂಡಿದ್ದಾವೆ ಮೂರೂ ಪಕ್ಷಗಳು ಕೂಡ. ಹೀಗಾಗಿ ಈ ಸ್ವಿಂಗ್ ಸೀಟ್ಗಳಲ್ಲೂ ಕೂಡ ಆ ಪ್ರಚಾರದ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಇನ್ನು ಸೂತ್ರ ನಂಬರ್ 2 ಕಡೆ ಹೋಗ್ಬಿಡೋಣ. ಹೋಗಕ್ಕೂ ಮುಂಚೆ ಒಂದ್ ನೋಡೋದಾದ್ರೆ, ಈಗ ನಾವು ಯಾಕೆ ಈ ರೀತಿಯಾಗಿ ಸ್ವಿಂಗ್ ಅಂತ ಕೆಲವರು ಅನ್ಕೊಳ್ತಿರ್ಬೋದು. ಈಗ ನಾವು ನೋಡಿದೀವಿ ಪ್ರಣಾಳಿಕೆ ರಿಲೀಸ್ ಆಗುವಂತ ಸಂದರ್ಭದಲ್ಲಿ ಓವರ್ ಆಲ್ ಕರ್ನಾಟಕಕ್ಕೆ ಒಂದು ಪ್ರಣಾಳಿಕೆ, ಬೆಂಗಳೂರಿಗೆ ಒಂದು ಪ್ರಣಾಳಿಕೆ, ಇನ್ನ ಕೆಲವು ಅಭ್ಯರ್ಥಿಗಳು ತನ್ನ ಕ್ಷೇತ್ರಕ್ಕೆ ಒಂದು ಪ್ರಣಾಳಿಕೆ ಗೊತ್ತಿದೆ. ಇದೆಲ್ಲಾ ಪ್ರಣಾಳಿಕೆನು ಒಂದೇ ರೀತಿಯಲ್ಲಿ ಅಪ್ಲೈ ಆಗೋದಿಲ್ಲ. ನನ್ನ ಕ್ಷೇತ್ರಕ್ಕೆ ಬೇರೆ ಇದೆ, ನನ್ನ ಜಿಲ್ಲೆಗೆ ಬೇರೆ ಇದೆ, ನನ್ನ ರೀಸನ್ಗೆ ಬೇರೆ ಇದೆ ಅನ್ನುವಂತ ಚೆನ್ನಾಗಿ ಗೊತ್ತಿರುವಂತ ಹಿನ್ನೆಲೆಯಲ್ಲೇ ಅವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾದಂತ ಒಂದು ಪ್ರಣಾಳಿಕೆಯನ್ನ ಅಪ್ಲೈ ಮಾಡೋದು. ಬಿಕಾಸ್ ಈ ಕ್ಷೇತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದೊಂದು ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂತ ಸಮಸ್ಯೆಗಳಿರುವಂತ ಕಾರಣಕ್ಕೋಸ್ಕರ. ಹಾಗಾದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾವ ಮಟ್ಟಿನ ಅಂತರದಲ್ಲಿ ಈ ಸ್ವಿಂಗ್ ಸೀಟ್ಗಳಲ್ಲಿ ಪರಿಣಾಮಗಳು ಬಂದಿತ್ತು, ಫಲಿತಾಂಶ ಬಂದಿತ್ತು? ಈ ಒಂದು ಸ್ವಿಂಗ್ ಸೀಟ್ ಸೂತ್ರ 2 ಅದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಗಮನಿಸ್ತಾ ಹೋಗೋಣ. 10,000ಕ್ಕಿಂತ ಕಡಿಮೆ ಅಂತರದ ಗೆಲುವು ಲಭ್ಯವಾಗಿದ್ದು ಒಟ್ಟು 74 ಕ್ಷೇತ್ರಗಳಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ. ಹಾಗೆ 5,000 ಒಳಗಡೆ ಗೆದ್ದಂತ ಅಭ್ಯರ್ಥಿಗಳು 24. ನಾವು ಟೋಟಲ್ ಹೇಳ್ತಾ ಇರುವಂತದ್ದು 10,000 ಒಳಗಡೆ 74 ಜನ ಗೆದ್ದಿದ್ರು. ಆ 74 ಜನರ ಒಳಗಡೆ 5,000ದಿಂದ ಆ 5,000 ಅಂತರದಲ್ಲಿ ಗೆದ್ದಂತವ್ರು 24 ಜನ. ಈ 24 ಜನ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ 24 ಕ್ಷೇತ್ರಗಳೇ ಯಾವಾಗ್ಲೂ ಕೂಡ ಈ ಬಹುಮತವನ್ನ ನಿರ್ಧಾರ ಮಾಡುವಂಥದ್ದು. ಇನ್ಫ್ಯಾಕ್ಟ್ ನಾವು ಆಪರೇಷನ್ ಕಮಲನೋ ಮತ್ತೊಂದೋ ಮಗದೊಂದೋ ಏನಾದ್ರೂ ಆದಂತ ಟೈಮ್ ನಲ್ಲಿ ಈಗ ಬೇರೆ ಪಕ್ಷಕ್ಕೆ ಹೋಗೋವರ ಸಂಖ್ಯೆ ಎಷ್ಟಿರುತ್ತೆ? 15ರಿಂದ 20. ಇದೇ ಮೇನ್ ಆಗಿ ಮ್ಯಾಜಿಕ್ ನಂಬರ್ ಆಗೋದು. ಅದಕ್ಕಿಂತ ಜಾಸ್ತಿ ಹೊಟ್ಟೆ ಉರಿ ಅನ್ನೋ ರೀತಿಯಲ್ಲಿ ರಿಸಲ್ಟ್ ಬಂದಿದೆಯಲ್ಲ ಈ ಲಾಸ್ಟ್ 1,000. ಯಾಕಂದ್ರೆ ನೋಡಿ 1,000ಕ್ಕಿಂತ ಕಡಿಮೆ ಅಂತರದಲ್ಲಿ 5 ಜನ ಗೆದ್ದಿದ್ದಾರೆ. ಸೋತವ್ರ ಪಾಡ ಏನಾಗಿರುತ್ತೆ? 100, 200, 300 ಹೋಟೆಲ್ ಸೋತ್ ಬಿಟ್ನಲ್ಲ ಅನ್ನೋದು ನೋ ಡೌಟ್. ಈ ಬಾರಿ ಚುನಾವಣೆಯಲ್ಲಿ ಅದೇ ಅಭ್ಯರ್ಥಿ ನಿಂತಿದ್ರೆ ಡಬಲ್ ಎಫರ್ಟ್ ಹಾಕಿರ್ತಾರೆ ಈ ಗೆಲುವಿನ ಮಾರ್ಜಿನ್ ಅನ್ನ ಹೆಚ್ಚು ಮಾಡ್ಕೊಳ್ಳಿಕ್ಕೆ. ಕ್ಷೇತ್ರಗಳಲ್ಲಿ ಒಂದೊಂದು ಮತನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮತದಲ್ಲಿ ಗೆದ್ದಂತವ್ರನ್ನು ಕೂಡ ನೋಡಿದೀವಿ ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಏನಾಗಿತ್ತು ಅನ್ನುವಂಥದ್ದನ್ನ. ಈ 5 ಕ್ಷೇತ್ರದವರು ಈ ಬಾರಿ ಅಂತೂ ಇನ್ನಷ್ಟು ಅಗ್ರೆಸಿವ್ ಅಖಾಡಕ್ಕೆ ಇಳಿದಿರ್ತಾರೆ. ಬಿಕಾಸ್ ಕಳೆದ ಬಾರಿ ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ, ಒಂದು ಭಾವನಾತ್ಮಕವಾಗಿ ಸೆಳಿಬಹುದು, ಅನುಕಂಪದ ರೀತಿಯಲ್ಲಿ ಸೆಳಿಬಹುದು, ಮತ್ತು ಒಂದ್ ಕಡೆ ಜನರಿಗೂ ಕೂಡ ಪಾಪ ಯಾಕೋ ಸೋಲ್ಸ್ಬಿಟ್ವಿ ನಾವು, ಜಸ್ಟ್ ಆಗಿರ್ಬೋದು. ಪೃಥ್ವಿ, ಮತದಾರರ ಮನಸ್ಥಿತಿ ಹೀಗೆ ಅಂತ ಹೇಳಿ ನಾವು ನೀವು ಸ್ಟುಡಿಯೋದಲ್ಲಿ ಕೂತು ಡಿಸೈಡ್ ಮಾಡಿ ಆಮೇಲೆ ಅನುಕಂಪನ ಬೇಕಿಸ್ ಈ ಕಡಿಮೆ ಅಂತರದಲ್ಲಿ ಗೆದ್ದಂತವ್ರು ತುಂಬಾ ಚೆನ್ನಾಗಿ ಅಭಿವೃದ್ಧಿಯನ್ನ ಮಾಡಿಬಿಟ್ಟು ತಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ಜನರ ಜೊತೆ ಸಂಪರ್ಕದಲ್ಲಿ ಇದ್ದುಕೊಂಡು ಆ ಅಭಿಪ್ರಾಯವನ್ನ ಚೇಂಜ್ ಮಾಡಿರ್ಬೋದು. ನಿಜ. ಯಾಕಂತಂದ್ರೆ ಈ ಬಾರಿ ಚುನಾವಣೆಯ 5 ವರ್ಷದ ಗ್ಯಾಪ್ ಇತ್ತಲ್ಲ, 2018ರಿಂದ ಈ ಬಾರಿ ಬಹಳಷ್ಟು ಡೆವಲಪ್ಮೆಂಟ್ಸ್ ಆಗೋಯ್ತು. ಮೇಜರ್ ಆಗಿ ಕಣ್ಮುಂದೆ ಬರೋದು ಕೋವಿಡ್ ಸಂದರ್ಭದಲ್ಲಿ ಈ ಗೆದ್ದ ಚುನಾಯಿತ ಪ್ರತಿನಿಧಿಗಳು ಹಾಗೆ ಸೋತವರು ಕೂಡ ಯಾರು ಜನರಿಗೆ ಹೆಚ್ಚು ಹತ್ತಿರವಾಗಿದ್ರು, ಯಾರು ಜನರ ಈ ಕೆಲಸ ಕಾರ್ಯಗಳಿಗೆ ರೀಚ್ ಆಗ್ತಾ ಇದ್ರು, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಎಷ್ಟೋ ಜನ ಹಾಲಿ ಶಾಸಕರ ಬಗ್ಗೆ ಕಂಪ್ಲೇಂಟ್ ಹೇಳಿರೋದನ್ನ ಕೂಡ ನಾವು ಗಮನಿಸಿದ್ದೀವಿ. ಈಗ ನಾವು ನೋಡಿರ್ತೀವಿ, ನಾವು ಜನಮನ ಮತಕ್ಕೆಲ್ಲ ಹೋದಂತ ಸಂದರ್ಭದಲ್ಲಿ ಜನ ಏನ್ ಹೇಳ್ತಾ ಇದ್ರು ಗೊತ್ತಾ? ನಮ್ಮ ಮನೆ ಮುಂದೆ ರೋಡ್ ಆಗಿದೆಯೋ, ಲೈಟ್ ಬಂದಿದೆಯೋ, ನೀರ್ ಬಂದಿದೆಯೋ ಅನ್ನೋದಕ್ಕಿಂತ ಕೊರೋನಾ ಟೈಮಲ್ಲಿ ಯಾರು ನನಗೆ ಮಾಸ್ಕ್ ಕೊಟ್ಟ, ಫುಡ್ ಕಿಟ್ ಯಾರು ಕೊಟ್ಟಿದ್ದು, ನಾವು ಹೊರಗಡೆ ಬರ್ಲಿಕ್ಕೆ ಆಗದೆ ಇರುವಂತ ಸಂದರ್ಭದಲ್ಲಿ ಯಾರೆಲ್ಲ ನಮ್ಮ ಮನೆ ಹತ್ರ ಬಂದಿದ್ರು, ತನ್ನ ಸಾವನ್ನು ಕೂಡ ಲೆಕ್ಕಿಸದೆ ಬಂದಿದ್ರಲ್ಲ,
ಆ ಜನಪ್ರತಿನಿಧಿಯನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ತುಂಬಾ ಎಕ್ಸಾಕ್ಟ್ಲಿ ನೀವು ಹೇಳ್ತಿದ್ರಲ್ಲ ಈ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದು ಮತದಾರರು ಈ 5 ಕ್ಷೇತ್ರಗಳೇನಿದೆ ಅಂದ್ರೆ 1,000ಕ್ಕಿಂತ ಅಧಿಕ ಅಂದ್ರೆ ಕಡಿಮೆ ಪ್ರಮಾಣದಲ್ಲಿ ಅಂತರದಿಂದ ಗೆದ್ದ ಕ್ಷೇತ್ರಗಳೇನಿದೆ 5 5ರಲ್ಲಿ ಭಾವನಾತ್ಮಕ ಅಂಶ ಕೂಡ ಕೌಂಟ್ ಆಗುತ್ತಾ ಅಂತ ಹೇಳಿ. ಯಾಕಂತಂದ್ರೆ ಅಲ್ಲಿ ನೀವು ಹೇಳ್ತಿದ್ದಾಗೆ ಒಂದು ಅನುಕಂಪದ ಮೇಲೆ ಗೆಲ್ಸೋ ಪ್ರಯತ್ನ ಆಗಿರ್ಬೋದು ಅದೇ ಅಭ್ಯರ್ಥಿ ಇದ್ದ ಸಂದರ್ಭದಲ್ಲಿ. ಇನ್ ಕೇಸ್ ಹಾಗಿಲ್ಲ ಅಂತಂದ್ರೆ ಈ ಚುನಾಯಿತ ಪ್ರತಿನಿಧಿಗಳ ಮೇಲೆ ಏನಾದ್ರೂ ಕೋಪ ಗೀಪ ಇದ್ರೆ ಇಲ್ಲಿ ಕಂಪ್ಲೀಟ್ ಗ್ರೌಂಡೇ ಚೇಂಜ್ ಆಗೋ ಸಾಧ್ಯತೆ ಕೂಡ ಇದೆ. ಸೊ ಈ ಭಾವನಾತ್ಮಕವಾದ ಮ್ಯಾಟ್ರು ಎಲ್ಲಾದ್ರೂ ಅತಿ ಹೆಚ್ಚಾಗಿ ಕೌಂಟ್ ಆಗೋ ಸಾಧ್ಯತೆ ಇದೆ ಅಂತಂದ್ರೆ ಬಹುಶಃ ಈ 5 ಕ್ಷೇತ್ರಗಳಲ್ಲಿ. ಹಾಗಾದ್ರೆ ಯಾವುದು ಆ 5 ಕ್ಷೇತ್ರಗಳು? 1,000 ಮತಗಳ ಅಂತರಕ್ಕಿಂತ ಕಡಿಮೆಯಲ್ಲಿ ಗೆದ್ದ ಆ 5 ಕ್ಷೇತ್ರಗಳು ಯಾವುದು? ಇದೇ ನಮ್ಮ ಸ್ವಿಂಗ್ ಸೀಟ್ ಸೂತ್ರ 3 ಯಾವ್ದು? ಕೆಲವರಿಗೆ ತುಂಬಾ ಕುತೂಹಲ ಅನ್ಸರ್ ನಿಜವಾಗ್ಲೂ ಈ ರೀತಿಯಾಗಿ ಆಗಿತ್ತಾ ಅನ್ಸ್ತಾ ಇರುತ್ತೆ. ಬಿಕಾಸ್ 5 ವರ್ಷ ಗ್ಯಾಪ್ ಆಯ್ತು. 5 ವರ್ಷದ ಸಂದರ್ಭದಲ್ಲಿ ಸಾಕಷ್ಟು ಜನ ಯುವ ಮತದಾರರೆಲ್ಲ ಬಂದಿರ್ತಾರೆ. ಈ ರೀತಿ ಅವ್ರಿಗೆ ಒಂದು ಕುತೂಹಲ, ಈ ರೀತಿಯಾಗೂ ಇಷ್ಟು ಕಡಿಮೆ ಅಂತರದಲ್ಲಿ ಗೆದ್ದಿರ್ತಾರ ಸೋತಿರ್ತಾರ ಅಂತ ಆ 5 ಕ್ಷೇತ್ರವನ್ನ ತೋರಿಸ್ತಾ ಇದೀವಿ. ಮಸ್ಕಿ ಕ್ಷೇತ್ರ ಜಸ್ಟ್ 213 ಮತಗಳ ಅಂತರದಲ್ಲಿ ಅಷ್ಟೇ ಅವರು ಗೆದ್ದಿದ್ದು. ಯಾರು ಗೆದ್ದಿದ್ದು ಅಂದ್ರೆ ಪ್ರತಾಪ್ ಗೌಡ ಪಾಟೀಲ್ ಅವರು ಬಿಜೆಪಿ ಕಾಂಗ್ರೆಸ್ ಇಂದ ಗೆದ್ದಂತವ್ರು, ಆದ್ಮೇಲೆ ಬಿಜೆಪಿ ಬಂದಂತವ್ರು. ಈಗ ಬಿಜೆಪಿಯಲ್ಲಿ ಅವ್ರ ಕ್ಯಾಂಡಿಡೇಟ್ ಬಸವನಗೌಡ ತುರ್ವಿಹಾಳ್ ಅವರು ಕಾಂಗ್ರೆಸ್ ನ ಕ್ಯಾಂಡಿಡೇಟ್ ಆಗಿದ್ದಾರೆ. ಇನ್ಫ್ಯಾಕ್ಟ್ ಅಲ್ಲಿ ಉಪಚುನಾವಣೆ ಕೂಡ ನಡೀತು. ಹೌದು, ಈ ಕ್ಷೇತ್ರ ಬಹಳ ಇಂಟ್ರೆಸ್ಟಿಂಗ್ ಈ ಬಾರಿ ಅನ್ಸುತ್ತೆ ಪೃಥ್ವಿ. ಯಾಕಂದ್ರೆ ಕ್ಯಾಂಡಿಡೇಟ್ ಸೇಮ್ ಬಟ್ ಪಕ್ಷ ಬೇರೆ. ಹಾಗಾಗಿ ಪಕ್ಷ ನೋಡಿ ಓಟ್ ಹಾಕ್ತಾರಾ ಅಥವಾ ಅಭ್ಯರ್ಥಿ ನೋಡಿ ಓಟ್ ಹಾಕ್ತಾರ? ಯಾಕಂದ್ರೆ ಗೆಲುವಿನ ಮಾರ್ಜಿನ್ ನಾವು ನೋಡ್ತಿದೀವಿ 213. ಅಲ್ಲ, ಅವರಿಗೆ ಇಬ್ಬರಿಗೂ ಚಾನ್ಸ್ ಕೊಟ್ಬಿಟ್ರು ಒಂದೇ ಸಲ, ಒಂದೇ ಒಂದು ಸಾರ್ವಜನಿಕ ವಿಧಾನಸಭೆ ಎಲೆಕ್ಷನ್ 5 ವರ್ಷದ ಅವಧಿಯಲ್ಲಿ ಇಬ್ರು ಗೆದ್ದಿದ್ರು ಅಂತ ಹೇಳಿ. ಈಗ ಯಾರು ಗೆಲ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪಾವಗಡ ಕ್ಷೇತ್ರ 409 ಮತಗಳ ಅಂತರದಲ್ಲಿ ಗೆದ್ದಿದ್ದು ವೆಂಕಟರಮಣಪ್ಪ ಅವರು. ಅವ್ರು ಸತತವಾಗಿ ಗೆಲ್ಕೊಂಡು ಬರ್ತಾ ಇದ್ರು. ಪಕ್ಷೇತರವಾಗಿ 2013ರಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಸಚಿವರಾಗಿದ್ದಂತವ್ರು 2018ರಲ್ಲಿ ಅವರು ಕಾಂಗ್ರೆಸ್ಗೆ ಬರ್ತಾರೆ, ಕಾಂಗ್ರೆಸ್ ನಿಂದ ಗೆಲ್ತಾರೆ. ಈ ಬಾರಿ ಕೂಡ ಅವರೇ ಕ್ಯಾಂಡಿಡೇಟ್ ಕೃಷ್ಣ ನಾಯಕ್ ಅವರು ಬಿಜೆಪಿಯಿಂದ ಪ್ರಬಲ ಪೈಪೋಟಿ ನೀಡ್ತಿದ್ದಾರೆ. ಈ ಗೆಲುವಿನ ಪಾವಗಡದಲ್ಲಿ ವೆಂಕಟರಮಣ ಅವರ ಪುತ್ರ ವೆಂಕಟೇಶ್ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ. ನೋಡ್ಬೇಕು ಈ ಬಾರಿ ಅದೃಷ್ಟ ಪರೀಕ್ಷೆ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂದ್ರೆ, ಬಿಕಾಸ್ ತಂದೆ ನಿಂತ್ಕೊಳ್ಳುವಂತದ್ದೇ ಬೇರೆ ರೀತಿಯಾದಂತ ಸನ್ನಿವೇಶ ಇರುತ್ತೆ. ಅವ್ರ ಮಗ ನಿಂತ ಸಂದರ್ಭದಲ್ಲಿ ಸನ್ನಿವೇಶ ಬದಲಾಗಿರುತ್ತೆ. ಹಿರೇಕೆರೂರು 555 ಇದು ಗೆಲುವಿನ ನಂತರ 2018ನೇ ಇಸ್ವಿಯಲ್ಲಿ ಇದ್ದಿದ್ದು. ಅಲ್ಲೂ ಸೇಮ್ ನಾವು ಮಸ್ಕಿಲ್ ಯಾವ ರೀತಿಯ ಉಪಚುನಾವಣೆ ಆಯ್ತಲ್ಲ ಅದೇ ರೀತಿಯಾಗಿ ಹಿರೇಕೆರೂರು ಕ್ಷೇತ್ರದಲ್ಲೂ ಕೂಡ ಆಗುತ್ತೆ. ಬಿಸಿ ಪಾಟೀಲ್ ಗೆದ್ರು, ಮಿನಿಸ್ಟರ್ ಆದ್ರು. ಈ ಸತಿ ಬಿಜೆಪಿಯಿಂದ ನಿಂತಂತವರು. ಬಟ್ ಈ ಬಾರಿ ಪಾರ್ಟಿ ಕೂಡ ಅದ್ಲು ಬದಲಾಗಿದೆ. ಅಭ್ಯರ್ಥಿಗಳು ಮಾತ್ರ ಸೇಮ್, ಪಾರ್ಟಿ ಅದ್ಲು ಬದಲಾಗಿದೆ. ಬಿಜೆಪಿಯಿಂದ ಬಿಸಿ ಪಾಟೀಲ್ ಅವರು ನಿಂತಿದ್ದಾರೆ, ಕಾಂಗ್ರೆಸ್ ನಿಂದ UB ಬಣಕರ್ ಅವರು ನಿಂತಿದ್ದಾರೆ. ಇನ್ಫ್ಯಾಕ್ಟ್ ಪಾಟೀಲ್ ಅವರ ಗೆಲುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸೋದವರು ಈಗ ಅಪೋನೆಂಟ್ ಆಗಿ ನಿಂತಿರೋದ್ರಿಂದ ಹೀಗಾಗಿ ಈ ಅಂತರದಲ್ಲಿ ಏನ್ ಮ್ಯಾಜಿಕ್ ಆಗುತ್ತೆ ಅನ್ನೋದು. ಹಾಗಾಗಿನೇ ಬಹುಶಃ ಇದನ್ನ ನಾವು ಎಕ್ಸಾಕ್ಟ್ಲಿ ಸ್ವಿಂಗ್ ಸೀಟ್ ಅಂತ ಕರಿಬಹುದು. ಯಾಕೆ ಅಂತಂದ್ರೆ ಹಿರೇಕೆರೂರ್ನ ಈ ಪಕ್ಷಗಳ ಬದಲಾವಣೆ, ಸಪೋರ್ಟರ್ಗಳ ಬದಲಾವಣೆ, ಹಾಗಾಗಿ ಗ್ರೌಂಡ್ ನಲ್ಲಿ ಬದಲಾವಣೆ ಆಗುತ್ತಾ. ಇನ್ನೇ ಒಂದಿನ ಇದೆ, ನಾಳೆ ಓಟ್ ಹಾಕ್ತಾರೆ, ಇನ್ನು 2 ದಿನ ಬಿಟ್ಟು ಕುಂದಗೋಳ ಕ್ಷೇತ್ರ 634 ಮತಗಳ ಅಂತರದಲ್ಲಷ್ಟೇ CS ಶಿವಳ್ಳಿ ಅವರು ಗೆದ್ದಿದ್ದಂಥದ್ದು. CS ಶಿವಳ್ಳಿ ಅವರು ಗೆದ್ದ ನಂತರ ಅವರು ಸಚಿವರು ಕೂಡ ಆಗಿ ಸೇವೆಯನ್ನ ಸಲ್ಲಿಸಿದಂತವರು. ಅದಾದ್ಮೇಲೆ ಅಕಾಲಿಕ ನಿಧನವನ್ನ ಹೊಂತಾರೆ. ಅವರು ಗೆದ್ದಿದ್ದು ಚಿಕ್ಕನಗೌಡರ್ ಅಂತ. ಅವಾಗ ಬಿಜೆಪಿ ಅಭ್ಯರ್ಥಿ ಆಗಿದ್ದಂತವರು ಚಿಕ್ಕನಗೌಡರ್. ಅವರ ವಿರುದ್ಧ 634 ಮತಗಳ ಅಂತರದಲ್ಲಿ ಗೆಲ್ತಾರೆ. ಬಟ್ ಈ ಬಾರಿ ಚಿಕ್ಕನಗೌಡರ್ಗೆ ಬಿಜೆಪಿ ಟಿಕೆಟ್ ಸಿಕ್ಕಿಲ್ಲ. ಅವರು ಪಕ್ಷೇತರವಾಗಿ ಅಭ್ಯರ್ಥಿ ಆಗಿದ್ದಾರೆ. ಕುಸುಮಾವತಿ ಶಿವಳ್ಳಿ ಅವರು ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಆಗಿದ್ದಾರೆ. MR ಪಾಟೀಲ್ ಅವರು ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ. ಅಲ್ಲಿ ತ್ರಿಕೋನ ಫೈಟ್ ಏರ್ಪಟ್ಟಿದೆ. ಕಳೆದ ಬಾರಿ ನೆಕ್ ಟು ನೆಕ್ ಅಂದ್ರೆ 1-to-1 ಫೈಟ್ ಏರ್ಪಟ್ಟಿತ್ತು. ಬಟ್ ಈ ಬಾರಿ ತ್ರಿಕೋನ ಫೈಟ್ ಇದೆ. ನೋಡ್ಬೇಕು ಏನಾಗುತ್ತೆ. ಈ 4 ಕ್ಷೇತ್ರಗಳಲ್ಲಿ ಗಮನಿಸಬೇಕಾಗಿರೋದು ಕಾಂಗ್ರೆಸ್ನ ಕ್ಷೇತ್ರಗಳು, ಅಂದ್ರೆ ಹಾಲಿ ಕಾಂಗ್ರೆಸ್ನ ಶಾಸಕರಿರೋದು. ಕಡೆಯ ಕ್ಷೇತ್ರ ಆಳಂದದಲ್ಲಿ 697 ಮತಗಳ ಅಂತರದಿಂದ ಗೆಲುವು ಡಿಸೈಡ್ ಆಗಿತ್ತು. ಈ ಬಾರಿ ಸುಭಾಷ್ ಗುತ್ತೇದಾರ್ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆ ಗೆಲ್ತಿದ್ದಾರೆ. ಹಾಗೆ BR ಪಾಟೀಲ್ ಇಲ್ಲಿ ಕಾಂಗ್ರೆಸ್ನಿಂದ ಅವರಿಗೆ ಟಫ್ ಫೈಟ್ ಕೊಡೋ ಸಾಧ್ಯತೆ ಇದೆ. ಟಫ್ ಫೈಟ್ ಯಾಕೆ? ಮತದೆ ಗೆಲುವಿನ ಅಂತರ 1,000ಕ್ಕಿಂತ ಕಡಿಮೆ ಇರೋದ್ರಿಂದಾಗಿ ಯಾರ ಪರವಾಗಿ ಈ ಬಾರಿ ಮತದಾರ ಪ್ರಭು ತನ್ನ ಮುದ್ರೆಯನ್ನ ಒತ್ತುತ್ತಾನೆ ಅನ್ನೋದು ಈ ಕ್ಷೇತ್ರದಲ್ಲೂ ಕೂಡ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ಈ ಸೂತ್ರಗಳು, ಮತ್ತೊಂದಷ್ಟು ಸೂತ್ರಗಳಿದೆ. ಜೊತೆಗೆ ಯಾಕೆ ಈ ಸ್ವಿಂಗ್ ಸೀಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ, ಇಲ್ಲಿ ಜಿಲ್ಲೆಯಲ್ಲಿ ಅಥವಾ ಆ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿ ಆಗುವ ಬದಲಾವಣೆಗಳು ಓವರ್ ಆ ಜಿಲ್ಲೆಯಲ್ಲಿ ಗೆಲ್ಲುವ ಕ್ಷೇತ್ರಗಳ ಮೇಲೆ, ಜಿಲ್ಲೆಯಲ್ಲಿ ಆಗುವ ಪರಿಣಾಮಗಳು ಓವರ್ ರಾಜ್ಯ ಚುನಾವಣಾ ಅಖಾಡದಲ್ಲೂ ಕೂಡ ಆಗುವ ಫಲಿತಾಂಶದ ಪರಿಣಾಮದ ಮೇಲೆ ನೇರವಾಗಿ ಕನೆಕ್ಟೆಡ್ ಆಗಿದೆ. ಏನಂದ್ರೆ ಯಾವ್ಯಾವ ಪಕ್ಷ ಎಷ್ಟೆಷ್ಟು ಸೀಟ್ಗಳನ್ನ ಗೆದ್ದಿದ್ರು 10,000 ಒಳಗಡೆ, ಅವರಿಗೆ ಹೆಚ್ಚಿನ ಸೀಟನ್ನ ಕಳೆದ ಬಾರಿ ಗೆದ್ದಂತವ್ರಿಗೆ ಟೆನ್ಷನ್ ಇರುತ್ತೆ. ಬಿಕಾಸ್ 10,000 ಒಳಗಡೆ ಅಷ್ಟೇ ಅಲ್ವಾ ಗೆದ್ದಿದ್ದು. ಈ ಬಾರಿ ಇನ್ನೂ ಪ್ರಬಲ ಪೈಪೋಟಿ ಇರುತ್ತೆ ಅಂತ. ಯಾವ ಪಕ್ಷ ಎಷ್ಟು ಸ್ಥಾನವನ್ನ ಗೆದ್ದಿತ್ತು ಕಳೆದ ಬಾರಿ 10,000 ಒಳಗಡೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಇನ್ನಷ್ಟು ಇನ್ ಡೀಟೇಲ್ ಆಗಿ ನಾವಿಬ್ರು ಕೂಡ ನಿಮ್ಗೆ ಮಾಹಿತಿ
ಸೊ ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ ಸ್ವಿಂಗ್ ಸೀಟ್ ಸೂತ್ರಗಳ ಬಗ್ಗೆ, 10,000 ಮತಗಳ ಅಂತರದಿಂದ ಗೆದ್ದ ಕ್ಷೇತ್ರಗಳ ಬಗ್ಗೆ ಕ್ವಿಕ್ ಆಗಿ ಯಾವ್ಯಾವ ಪಕ್ಷ ಕಳೆದ ಬಾರಿಯ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅಂತರದ ಗೆಲುವನ್ನ ಸಾಧಿಸಿತು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ 37 ಕ್ಷೇತ್ರಗಳಲ್ಲಿ 10,000ಕ್ಕೂ ಕಡಿಮೆ ಅಂತರದಲ್ಲಿ ಗೆಲುವನ್ನ ಸಾಧಿಸಿತ್ತು. ಇನ್ನು ಬಿಜೆಪಿ 27 ಸ್ಥಾನಗಳನ್ನ 10,000 ಒಳಗಡೆ ಗೆದ್ದಿದ್ದಂಥದ್ದು, ಜೆಡಿಎಸ್ 10 ಸ್ಥಾನಗಳನ್ನ 10,000 ಒಳಗಡೆ ಗೆದ್ದಿದ್ದಂಥದ್ದು. ಸೊ ಮೂರು ಪಕ್ಷಗಳು ಕೂಡ ತುಂಬಾ ತಿಣಕಾಡಬೇಕಾಗಿದೆ. ಈಗ ಈ 74 ಕ್ಷೇತ್ರಗಳಲ್ಲೂ ಕೂಡ ತುಂಬಾ ಎಫರ್ಟ್ ಹಾಕಿರ್ತಾರೆ. ಅವ್ರವ್ರದ್ದೇ ಆದಂತ ಕ್ಯಾಲ್ಕುಲೇಷನ್ ಅಂತೂ ಇದ್ದೇ ಇರುತ್ತೆ. ಸಹಜವಾಗಿ ಯಾವ ರೀತಿಯಾಗಿ ಗೆಲ್ಲಬೇಕು, ಗೆಲುವಿನ ಮಾನದಂಡ ಈ ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂತ ನಾವು ಇದೇ ಚುನಾವಣೆಯಲ್ಲೂ ಕೂಡ ಇದೇ ರೀತಿಯ ಫಲಿತಾಂಶ ರಿಫ್ಲೆಕ್ಟ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಮತದಾರರ ಮನಸ್ಥಿತಿ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಮೇಲೆ ಇನ್ನು ಸ್ಪ್ಲಿಟ್ ಆಗಿ ಗಮನಿಸ್ತಾ ಹೋಗೋಣ. ಮುಂದಿನ ಸೂತ್ರದ ಕಡೆ ಕೂಡ ಕ್ವಿಕ್ ಆಗಿ ಗಮನ ವಹಿಸ್ಬಿಡೋಣ. ಯಾವ್ಯಾವ ಪಕ್ಷಗಳು ಇನ್ ಪರ್ಟಿಕ್ಯುಲರ್ ಬಿಜೆಪಿ ಹಾಗೆ ಕಾಂಗ್ರೆಸ್ ಈ ಸ್ವಿಂಗ್ ಸೀಟ್ ಸೂತ್ರದಲ್ಲಿ ಕಳೆದ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿಯಾದ ಫಲಿತಾಂಶವನ್ನ ಕಂಡಿತು ಅಂತ ಹೇಳಿ ಬಿಜೆಪಿ ನಮಗೆ ಗೊತ್ತಿರೋ ಹಾಗೆ 2018ರಲ್ಲಿ ಗೆದ್ದದ್ದು ಒಟ್ಟು 104. ಆಪರೇಷನ್ ಕಮಲ ಆಯ್ತು, ಹೆಚ್ಚಾಯ್ತು, ಕಮ್ಮಿ ಆಯ್ತು, ಅದು ಮತ್ತೊಂದು ವಿಚಾರ. ಬಟ್ 2018ರ ಅಂಕಿಅಂಶ 2019ರಲ್ಲಿ ಬೇರೆ ಬೇರೆ ರೀತಿಯಾದಂತ ಲೆಕ್ಕಾಚಾರ ಅವ್ರಿಗೆ ಆಪರೇಷನ್ ಕಮಲ ಆಯ್ತು, ಏನೇನೋ ಆಯ್ತು. ಅದರಲ್ಲಿ ಇನ್ನ 77 ಅಭ್ಯರ್ಥಿಗಳ ಗೆಲುವಿನ ಅಂತರ 10,000ಕ್ಕೂ ಹೆಚ್ಚಿತ್ತು. ಅಲ್ಲಿ 104ರಲ್ಲಿ ಅತಿ ಹೆಚ್ಚು ಅಂತ ಸಾಧಿಸಿದ್ದು ಬೆಳಗಾವಿ ದಕ್ಷಿಣ. ಎಷ್ಟಿತ್ತು ಅಂತರ ಅಂದ್ರೆ 58,692. ಈ ನಂಬರ್ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಬಿಜೆಪಿಯಲ್ಲಿ ಕಣಕ್ಕಿಳಿದ ಅಷ್ಟು ಅಭ್ಯರ್ಥಿಗಳಲ್ಲಿ ಅತಿ ಹೆಚ್ಚು ಲೀಡ್ ನಿಂದ ಗೆದ್ದ ಅಭ್ಯರ್ಥಿ ಬೆಳಗಾವಿ ದಕ್ಷಿಣದಿಂದ ಇಳಿದವರು. ಆ ಗೆಲುವಿನ ಮಾರ್ಜಿನ್ ನಾವು ಗಮನಿಸ್ತಿದ್ದೀವಿ 58,692. ಇದು ಬಿಜೆಪಿ ಲೆಕ್ಕಾಚಾರ. ಆದ್ರೆ ಕಾಂಗ್ರೆಸ್ನ ಲೆಕ್ಕಾಚಾರ ಕೂಡ ನಾವು ಕಾಂಗ್ರೆಸ್ ಲೆಕ್ಕಾಚಾರವನ್ನ ನಿಮ್ ಮುಂದೆ ಇಡ್ತೀವಿ. ಕಾಂಗ್ರೆಸ್ ಕಳೆದ ಬಾರಿ ಯಾವ್ಯಾವ ರೀತಿಯಾಗಿ ಎಲ್ಲ ಗೆದ್ದಿತ್ತು ಅಂತ ನೋಡೋದಾದ್ರೆ, ಕಳೆದ ಬಾರಿ ಗೆದ್ದಂತ ಒಟ್ಟು ಸ್ಥಾನ 79. ಅದರಲ್ಲಿ 42 ಅಭ್ಯರ್ಥಿಗಳ ಗೆಲುವಿನ ಅಂತರ 10,000ಕ್ಕೂ ಹೆಚ್ಚಿತ್ತು. ಆದ್ರೆ ಪುಲಿಕೇಶಿ ನಗರದಲ್ಲಿ ಅತಿ ಹೆಚ್ಚು ಅಂತರದ ಗೆಲುವು, ಅತಿ ಹೆಚ್ಚು ಅಂದ್ರೆ ಬಿಜೆಪಿ ಗೆದ್ದಿದ್ರಲ್ಲ 58,000, ಅದಕ್ಕಿಂತ ಇನ್ನು ಜಾಸ್ತಿ ಇತ್ತು 20,000 ಮತಗಳ ಅಂತರ. ಪುಲಿಕೇಶಿ ನಗರದಲ್ಲಿ 81,626 ಮತಗಳ ಅಂತರದ ಗೆಲುವನ್ನ ಕಾಂಗ್ರೆಸ್ ಪಡ್ಕೊಂಡಿರುತ್ತೆ. ಇದು ರಾಜ್ಯದಲ್ಲೂ ಎಷ್ಟು, ಕಾಂಗ್ರೆಸ್ ಮಾತ್ರ ಲೆಕ್ಕ ಅಲ್ಲ. ಆದ್ರೆ ಈಗ ಆ ವ್ಯಕ್ತಿಗೆ ಟಿಕೆಟ್ ಇಲ್ಲ, ಬಿಎಸ್ಪಿ ಇಂದ ನಿಂತಿದ್ದಾರೆ. ನಿಜ, ಈ ಅನೇಕ ಕಡೆಗಳಲ್ಲಿ ಅದರಲ್ಲೂ ಈ ಸ್ವಿಂಗ್ ಸೀಟ್ಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆ ಕೆಲವೊಂದಷ್ಟು ಕ್ಷೇತ್ರಗಳಾಗಿದೆ. ಹಾಗೆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗಿ ಪಕ್ಷವನ್ನೇ ಪಕ್ಷಾಂತರ ಮಾಡ್ಕೊಂಡಿರೋ ಅಭ್ಯರ್ಥಿಗಳು ಕೂಡ ಇದ್ದಾರೆ. ಹೀಗಾಗಿ 2018ರಲ್ಲಿ ಅಪ್ಲೈ ಆದ ಸೂತ್ರವೇ ಈ ಬಾರಿ ಕೂಡ ಆಗುತ್ತಾ ಅಂದ್ರೆ ಖಡಾಖಂಡಿತವಾಗಿಲ್ಲ. ಯಾಕೆ ಮುಖ್ಯ ಈ ಸ್ವಿಂಗ್ ಸೀಟ್ಗಳು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಈ ಪ್ರದೇಶವಾರು ನಾವು ಗಮನಿಸಿದಾಗಲೂ ಕೂಡ ಈ ಬಾರಿ ಪ್ರದೇಶವಾರು ಅಂದ್ರೆ ಏನು 6 ಪ್ರದೇಶಗಳಾಗಿ ವಿಂಗಡಣೆ ಮಾಡ್ಕೊಂಡಿದ್ದೀವಿ. ಕಿತ್ತೂರು, ಕಲ್ಯಾಣ, ಮಧ್ಯ ಕರ್ನಾಟಕ, ಕರಾವಳಿ ಹಾಗೆ ಬೆಂಗಳೂರು ಅಂತ ಹೇಳಿ ಈ 6 ಪ್ರದೇಶಗಳಲ್ಲೂ ಕೂಡ ಬೇರೆ ಬೇರೆ ರೀತಿಯ ಫಾರ್ಮುಲಾಗಳನ್ನ ಇಂಪ್ಲಾಂಟ್ ಮಾಡಿ ಬೇರೆ ಬೇರೆ ರೀತಿಯ ತಂತ್ರಗಾರಿಕೆಗಳನ್ನ ಅಳವಡಿಸಿ ಈ ಬಾರಿ ಚುನಾವಣಾ ಚದುರಂಗದಲ್ಲಿ ಎಲ್ಲ ಪಕ್ಷದವರು ಕೂಡ ಒಂದೊಂದು ರೀತಿಯಾದಂತ ಒಂದು ಅಪ್ರೋಚ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಕರಾವಳಿ ಭಾಗಕ್ಕೆ ಒಂದು ರೀತಿಯಾಗಿ ನೋಡಿದೀವಿ, ಹಾಗೆ ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಮಧ್ಯ ಕರ್ನಾಟಕ ಭಾಗದಲ್ಲಿ ಇಲ್ಲಿ ಸ್ಪೆಷಲಿ ಅವರು ಸಮಾವೇಶಗಳನ್ನ ಮಾಡಿರುವಂತದ್ದು ನಿಜಕ್ಕೂ ಕೂಡ ಇಂಪ್ಯಾಕ್ಟ್ ಆಗಿದೆಯಾ ಅನ್ನುವಂಥದ್ದು ಒಂದು ಪ್ರಶ್ನೆ. ಆದ್ರೆ ಯಾವುದೇ ಪಕ್ಷದವರನ್ನ ನಾವು ಕೇಳಿದಂತ ಸಂದರ್ಭದಲ್ಲಿ ಹೇಳ್ತಾರೆ, ಅಲ್ಲಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಮಾತ್ರ ಹೇಳ್ತಾ ಹೋಗ್ತಾರೆ ನಮ್ದೇ ಬಹುಮತ ಅಂತ. ಆದ್ರೆ ಇನ್ಸೈಡ್ ಆಗಿ ಕೇಳಿದಂತ ಟೈಮ್ ನಲ್ಲಿ, ಆಫ್ಲೈನ್ ಅಲ್ಲಿ ಮಾತನಾಡಿದಂತ ಟೈಮ್ ನಲ್ಲಿ ಗೊತ್ತಿಲ್ಲ ಎಷ್ಟು ಬರ್ಬೋದು ಅಂತ. ಈ ಬಾರಿಯ ಮತದಾರನ ಮನಸ್ಸಲ್ಲಿ ಏನಿದೆ ಅನ್ನುವಂಥದ್ದನ್ನ ಗೆಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು. ಸಹಜವಾಗಿ ಈ ಒಂದು ಮ್ಯಾಜಿಕ್ ನಂಬರ್ ಅನ್ನುವಂಥದ್ದನ್ನ 74 ನಾವು ತೋರಿಸ್ತಾ ಇದ್ವಲ್ಲ, ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾದ್ ನೋಡ್ಬೇಕು, ಅತಂತ್ರನ ಸ್ವತಂತ್ರನ ನರೇಟಿವ್ ಇಲ್ಲದ ಅಥವಾ ಹೀಗೆ ಆಗಬಿಡಬಹುದು. ಒಂದು ಪಕ್ಷದ ಪರವಾಗಿ ಅಲೆ ಇದೆ ಅಥವಾ ಒಂದು ವ್ಯಕ್ತಿ ಕೇಂದ್ರಿತ ಅಥವಾ ಒಂದು ಸಮುದಾಯ ಕೇಂದ್ರಿತ ಚುನಾವಣೆ ಅಲ್ಲ ಇದು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರೋ ಸಂದರ್ಭದಲ್ಲಿ ಈ ಒಂದು ಸ್ವಿಂಗ್ ಸೀಟ್ಗಳಲ್ಲಿ ಪಾರುಪತ್ಯವನ್ನ ಸಾಧಿಸಿದ ಪಕ್ಷಕ್ಕೆ ಬಹುಮತದ ಹತ್ರ ಹೋಗೋ ಪಾಸಿಬಿಲಿಟೀಸ್ ಹೆಚ್ಚಾಗಿರೋದ್ರಿಂದ ಕಳೆದ ಚುನಾವಣೆಯ ರೆಫರೆನ್ಸ್ ಅನ್ನ ಇಟ್ಕೊಂಡು ನಾನು ಪೃಥ್ವಿ ಇಷ್ಟು ಹೊತ್ತಿನ ಕಾಲ ವಿವರಿಸುವ ಪ್ರಯತ್ನವನ್ನ ಮಾಡಿದ್ವಿ. ಯಾಕೆ ಈ ಕ್ಷೇತ್ರಗಳು ಯಾವ್ಯಾವ ಪಕ್ಷಕ್ಕೆ ಮುಖ್ಯ ಆಗತ್ತೆ ಅಂತ ಹೇಳಿ. ಇನ್ನು ನಾಳೆ ಓಟ್ ಹಾಕ್ತಾರೆ, ಓಟ್ ಹಾಕ್ಲೇಬೇಕು ಎಲ್ಲ ಮತದಾರರು. ನ್ಯೂಸ್ 18ನ ಕಳಕಳಿ ಕೂಡ ಅದು. ಓಟ್ನ ಆಧಾರದ ಮೇಲೆ ಈ ಸ್ವಿಂಗ್ ಸೀಟ್ಗಳು ಸ್ವಿಂಗ್ ಆಗಿ ಉಳಿಯುತ್ತಾ ಅಥವಾ ಯಾವ್ದಾದ್ರೂ ಅಭ್ಯರ್ಥಿಯ ಕೈ ಹಿಡಿಯುತ್ತಾ ಕ್ಷೇತ್ರಗಳು ಅನ್ನೋದನ್ನ ನಿರ್ಧಾರ ಮಾಡೋದು ಮತದಾರ ಏನಾಗುತ್ತೆ. ಎಕ್ಸಾಕ್ಟ್ಲಿ, ಇದು ಈ ಕ್ಷಣದ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. News 18